ಆಯಿತು ಮೇಡಮ್, ನಾಳೆ ಬಾಯಿಗೆ ಬೀಗ ಹಾಕೊಂಡ್ಬರ್ತೀನಿ. ಫುಲ್ಲು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀನಿ. ಈ ಸಸ್ಪೆನ್ಸ್ ಫಿಲಮ್ ಇರುತ್ತಲ್ಲ, ಅದಕ್ಕಿಂತ ಒಂದು ಕೈ ಮೇಲೆ ಆ ಥರ ಮೇಂಟೈನ್ ಮಾಡ್ತೀನಿ. ಓಕೆನಾ? ಒಟ್ಟು ಚಿನ್ನ, ಗೆಳೆಯನಿಗೆ ಈ ಫಂಕ್ಷನ್ನು ಖುಷಿ ಕೊಡ್ಬೇಕು, ಅಷ್ಟೇ ನಂಗೆ ಬೇಕಾಗಿರೋದು. ಗೌತಮ್ ಅವರೇ, ನಿಮಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಸುಳ್ಳ? ನಾನೇ ಯಾಕೆ ಸುಳ್ಳು ಹೇಳಿ? ನೀವೆಷ್ಟೇ ಮರೆ ಮಾಚಿದ್ರು, ಕ್ಯಾಶುವಲ್ ಆಗಿರ್ತೀನಿ ಅಂತ ಟ್ರೈ ಮಾಡಿದ್ರು ನನಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ? ಏನು ಗೊತ್ತಾಯ್ತು? ನೀವು ಆನಂದ್ ಅವ್ರ ಜೊತೆ ಗುಟ್ಟಾಗಿ ಮಾತಾಡ್ಬೇಕಾದ್ರೇನೆ ನನಗೆ ಡೌಟ್ ಬಂತು. ನನಗೆಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ನಾನು ಬಂದ ಕೂಡಲೇ ನೀವು ಕಾಲ್ ಕಟ್ ಮಾಡಿದ್ರಿ ಅಲ್ವಾ? ಓ, ಇಷ್ಟೊಂದೆಲ್ಲ ಗಮನಿಸಿದ್ದೀರ ನೀವು? ನಿಮ್ಮ ಹೆಂಡ್ತಿ ನಾನು ಇಷ್ಟು ವರ್ಷ ಸುಮ್ಮನೆ ಸಂಸಾರ ಮಾಡ್ಕೊಂಡಿಲ್ಲ. ಎಲ್ಲ ಗೊತ್ತಾಗೋಯ್ತಲ್ಲ, ಸರಿ ಬಿಡಿ, ನಾನೇ ಹೇಳ್ಬಿಡ್ತೀನಿ. ಭೂಮಿಕಾ, ಏನು ಗೊತ್ತಾ, ನಾಳೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಗೊತ್ತಿತ್ತು ಇಂಥದ್ದೇ ಏನೋ ಇರುತ್ತೆ ಅಂತ. ಗೊತ್ತಿತ್ತು? ಏನು ಗೊತ್ತಿತ್ತು? ಯಾವುದಕ್ಕೆ ಸರ್ಪ್ರೈಸ್ ಹೇಳ್ರಿ ನೋಡೋಣ. ನಾಳೆ ನಮ್ಮ ಆ್ಯನಿವರ್ಸರಿಗೆ ಅಲ್ವಾ ಈ ಸರ್ಪ್ರೈಸ್? ಗೊತ್ತಿತ್ತಾ ನಿಮಗೆ? ಯೂಶಲಿ ಆ್ಯನಿವರ್ಸರಿ ಅಂದರೆ ನೀವೇ ತುದಿಗಾಲಲ್ಲಿ ನಿಂತಿರ್ತಾ ಇದ್ರಿ, ಹೇಗೆ ಪಾರ್ಟಿ ಮಾಡೋದು, ಹೇಗೆ ಸೆಲೆಬ್ರೇಷನ್ ಮಾಡೋದು ಅಂತ. ಬೆಳಗ್ಗೆಯಿಂದ ಅದ್ರ ಬಗ್ಗೆ ಒಂದು ಸುಳಿವೂ ಇಲ್ಲ. ನಾನು ನೀವೆಲ್ಲೋ ಮರ್ತೋಗಿದ್ದೀರಾ, ಒಳ್ಳೇದಾಯಿತು, ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಸೀಕ್ರೆಟು ಬರ್ಸ್ಟ್ ಆಗೋಯ್ತು. ಥೋ ದೇರಿಕೆ. ಸರಿ ಬಿಡಿ, ಈಗ ನಿಮ್ಗೆ ಗೊತ್ತಾಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ನಾಳೆ ನೀವು ಎಲ್ಲರ ಎದುರುಗಡೆ ನಿಮಗೇನು ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡಿ. ಯಾಕೆಂದರೆ ಎಲ್ಲ ಪ್ಲ್ಯಾನು ಫ್ಲಾಪ್ ಆಗಿಬಿಡುತ್ತೆ. ಆಮೇಲೆ ನಾನು ಫೇಸ್ ಔಟ್ ಆಗಿಬಿಡ್ತೀನಿ. ಫಸ್ಟ್ ಬಾಲಲ್ಲಿ ಡಕ್ಔಟ್ ಆಗಿ ಒಂಥರ ಆಗ್ಬಿಡ್ತೀನಿ ರೀ. ಪ್ಲೀಸ್ ರೀ, ಪ್ಲೀಸ್. ಯಾಕೆ ಗೊತ್ತಾ, ಭೂಮಿಕಾ ಅವ್ರು ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ಸರ್ಪ್ರೈಸು ಅಂತ ಎಲ್ಲರಿಗೂ ನಾನೇ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ. ಈಗ ನಿಮ್ಗೆ ಗೊತ್ತಾಗೋಗಿದೆ ಅಂತ ಅವ್ರಿಗೆ ಗೊತ್ತಾದರೆ ನಾನು ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ. ಪ್ಲೀಸ್ ನಾಳೆ ಒಂದು ದಿವಸ ಡ್ರಾಮಾ ಮಾಡಿ. ನಾನು ಮರ್ಯಾದೆ ಉಳಿಸ್ರಿ ಪ್ಲೀಸ್, ನಿಮ್ಮ ಕೈಲಿದೆ. ನಾನು ಒಂದು ಕೇಳಿದ್ರೆ ಅದನ್ನು ನಡೆಸ್ಕೊಡ್ತೀರಾ? ಕೇಳ್ರಿ, ನೀವು ಕೇಳಿದ್ದನ್ನು ನಡೆಸ್ಕೊಡ್ದೆ ಇನ್ಯಾರು ಕೇಳಿದ್ದನ್ನು ನಾನು ನಡೆಸ್ಕೊಡ್ಲಿ? ಕೇಳ್ರಿ, ಏನು ಬೇಕು ಅಂತ. ಕಮಾನ್. ನಾಳೆ ಈ ಸರ್ಪ್ರೈಸ್ ಪಾರ್ಟಿ ಬೇಡ. ಬೇಡ? ಯಾಕೇನಾಯ್ತು? ಜಸ್ಟ್ ಬೇಡ ಅಷ್ಟೇ. ಭೂಮಿಕಾ, ಇದು ಬರೀ ನಿಮ್ಮೊಬ್ಬರದೇ ಸೆಲೆಬ್ರೇಷನ್ ಅಲ್ಲ, ನಮ್ಮಿಬ್ಬರ ಸೆಲೆಬ್ರೇಷನ್. ಎಷ್ಟೋ ವರ್ಷ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಾನು ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ, ನಿಮ್ಗೆ ಖುಷಿ ಆಗಲಿ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ದೀನಿ ರೀ. ಈಗ ಇದಕ್ಕಿದ್ದಾಗೆ ಬೇಡ ಅಂದರೆ ಹೇಗೆ? ಸರಿ, ಬೇಡ ಅಂತ ಇದ್ರಲ್ಲ, ಕಾರಣ ಏನು ಅಂತ ಹೇಳಿ. ಪ್ಲೀಸ್ ಕಾರಣ ಕೇಳಬೇಡಿ. ನೋಡಿ, ನನಗೆ ಗೊತ್ತು ನೀವು ತುಂಬಾ ಮನಸ್ಸಿಟ್ಕೊಂಡಿದ್ದನ್ನು ಮಾಡ್ತಿದ್ದೀರಾ. ಬೇಡ ಅಂತ ಹೇಳಕ್ಕೆ ನನಗೆ ಕಷ್ಟ ಆಗ್ತಿದೆ. ಬಟ್ ನಾಳೆ ಎಲ್ಲರ ಜೊತೆ ಪಾರ್ಟಿ ಬೇಡ. ಇದು ನನ್ನ ಆಸೆ ವಿರುದ್ಧವಾಗಿ ನೀವು ನಡ್ಕೊಡಲ್ಲ ಅಂತ ಅನ್ಕೋತೀನಿ. ಅಲ್ಲ ಭೂಮಿಕಾ, ನೀವೇ ಯೋಚನೆ ಮಾಡಿ. ಎಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟಿದ್ದೀವಿ. ಈಗ ನಾಳೆ ಬೆಳಗ್ಗೆ ಸೆಲೆಬ್ರೇಷನ್ ಇಲ್ಲ, ಕ್ಯಾನ್ಸಲ್ ಆಗಿದೆ, ಬರಬೇಡಿ ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ? ಏನು ಅಂತ ಹೇಳೋದು? ಏನಾದರೂ ಒಂದು ಹೇಳ್ಬೋದಲ್ವಾ? ಪ್ಲೀಸ್ ಪ್ಲೀಸ್. ಆಯ್ತು ಬಿಡ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸೆಲೆಬ್ರೇಷನ್ ಬೇಡ. ನಾನು ಏನೋ ಒಂದು ಕಾರಣ ಹೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಡೋಂಟ್ ವರಿ. ಸಾರಿ. ಇಟ್ಸ್ ಓಕೆ.